ಪರಮ ಪೂಜ್ಯ ಸ್ವಾಮೀಜಿಯವರ ಚರಣಕಮಲಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಶಾಸಕರಾದಂಥ ಶ್ರೀಯುತ ಭೀಮಣ್ಣ ನಾಯ್ಕ ಅವರೇ, ನಮ್ಮ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಹಿಂದಿನ ಅಧ್ಯಕ್ಷರು ಆತ್ಮೀಯರು ಆದಂತಹ ಅನಂತ ಶೀಸರ್ ಅವರೇ, ನಾಗಪತಿ ಗೌಡ್ರೆ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನಾವು ಇವತ್ತೊಂದು ಹೋರಾಟದ ಸಭೆಯಲ್ಲಿ ಸೇರಿದ್ದೇವೆ. ಆ ಹೋರಾಟದ ಮನಸ್ಥಿತಿಗಳು ಬಲವಾಗಿ ರೂಪುಗೊಂಡಾಗಲೇ ಯಶಸ್ಸಿನ ಮೆಟ್ಟಿಲನ್ನು ಹತ್ತಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ ಅಂತ ಹಿರಿಯರು ಹೇಳಿರೋ ಮಾತಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ, 2 ಘೋಷಣೆ ಅಂತಲೂ ನಮ್ಮೆಲ್ಲರಿಗೆ ಬಹಳ ಪ್ರೇರಣೆ ಕೊಟ್ಟಂಥದ್ದು. ಹಾಗಾಗಿ ನಾವು ಹಸಿರೇ ಅಂದರೆ ಏನು ಹೇಳಬೇಕು? ಉಸಿರೇ. ಉಳಿಸಿ ಉಳಿಸಿ ಪಶ್ಚಿಮ ಘಟ್ಟ ಉಳಿಸಿ, ಇದು ಎರಡನ್ನು ನಾನು ಘೋಷಣೆ ಹೇಳ್ತೀನಿ, ಉಳಿದಿದ್ದೆಲ್ಲ ಘೋಷಣೆಯನ್ನು ಹೇಳ್ತಾನೆ ಇದ್ದಾರೆ. ನನಗೆ ಯಾಕೋ ನಿಮ್ಮನ್ನೆಲ್ಲ ನೋಡಿದಾಗ ಈ ಘೋಷಣೆಯನ್ನು ಬಲವಾಗಿ ನಿಮ್ಮ ಹತ್ರ ಹೇಳಿಸ್ಬೇಕು, ಕೈ ಎತ್ತಿ ಒಮ್ಮೆ ಜೋರು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಹಸಿರೇ ಹಸಿರೇ, ಉಳಿಸಿ 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 ಉಳಿಸಿ. ನನಗೆ ಇಲ್ಲಿಂದ ಕಂಡಿದೆ ಯಾರ್ಯಾರು ಕೈ ಎತ್ತಿಲ್ಲ ಅಂತ, ಅಷ್ಟೇ. ನಾನು ಇವತ್ತು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಈ ಒಂದು ಯಶಸ್ವಿ ಬೈಕ್ ರ್ಯಾಲಿಯನ್ನು ನಡೆಸಿ ಈ ಹೋರಾಟದ ಸಮಾವೇಶವನ್ನು ನಡೆಸ್ತಾ ಇರೋದಕ್ಕೆ ಈ ಭಾಗದ ಸಂಘ ಸಂಸ್ಥೆಯ ಮತ್ತು ತಮ್ಮೆಲ್ಲರಿಗೆ ಈ ಪ್ರಮಾಣದಲ್ಲಿ ಜನ ಜಾಗೃತರಾದರೆ ಅದು ಯಾವುದೇ ಸರ್ಕಾರಗಳಿರಲಿ ಅದು ಕೇಳಲೇಬೇಕಾಗತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ನೀವು ಕೊಡ್ತಾ ಇರೋದಕ್ಕೆ ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಜನಾಭಿಪ್ರಾಯವೇ ಮುಖ್ಯ. ಜನಾಭಿಪ್ರಾಯದ ಆಧರಿಸಿ ಸರ್ಕಾರಗಳು, ಅದು ರಾಜ್ಯ ಇರಲಿ ಕೇಂದ್ರ ಇರಲಿ, ಸರ್ಕಾರಗಳು ಯೋಜನೆಗಳನ್ನು ರೂಪಿಸುತ್ತೆ. ಹಾಗಾಗಿ ನಮ್ಮ ಧ್ವನಿ ಮೊದಲಿಂದಲೂ ಬಹಳ ಬಲವಾಗಿದೆ. ಪಶ್ಚಿಮ ಘಟ್ಟ ಉಳಿಸಬೇಕು, ನಮ್ಮ ಜಿಲ್ಲೆಯ ಪ್ರಕೃತಿಯ ವೈಶಿಷ್ಟ್ಯತೆಗಳನ್ನು ಉಳಿಸಬೇಕು, ಈ ಜೀವ ವೈವಿಧ್ಯತೆಗಳನ್ನು ಉಳಿಸಬೇಕು. ಈಗ ನಾವು ಈ ಪುಣ್ಯ ಪವಿತ್ರ ಭೂಮಿಯಲ್ಲಿ ನಮ್ಮ ಜೀವನವನ್ನು ಹೇಗೆ ನಡೆಸ್ತಾ ಇದ್ದೇವೋ ಅದು ನಮ್ಮ ಪೂರ್ವಜರು ಕೊಟ್ಟಂಥ ಕೊಡುಗೆ ಅದು. ಹಾಗಾಗಿ ನಮ್ಮ ಜವಾಬ್ದಾರಿ ಇದೆ, ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಇದೇ ಒಂದು ಉತ್ತಮವಾದ ವಾತಾವರಣದಲ್ಲಿ ಪರಿಸರವನ್ನು ಅವರಿಗೆ ಕೊಡಬೇಕಂತ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಧ್ವನಿಯನ್ನು ಬಲಗೊಳಿಸ್ಬೇಕು. ಧ್ವನಿ ಬಲಗೊಂಡಿದೆ, ಬಲಗೊಳ್ತಾ ಇದೆ. ಮೊದಲಿಂದಲೂ ಈ ಹೋರಾಟದಲ್ಲಿ ಯಶಸ್ಸನ್ನು ನಾವು ಕಂಡಿದ್ದೇವೆ. ಅದಕ್ಕೆ ಕಾರಣ ಅಂದರೆ ನಾವು ಜಾಗೃತರಾಗಿದ್ದೇವೆ. ನಾವು ಜಾಗೃತರಾಗಿರೋದಕ್ಕೆ ಪರಮ ಪೂಜ್ಯ ಸ್ವಾಮೀಜಿಯವರ ನೇತೃತ್ವ ಇದೆ, ಅದು ನಮಗೆ ಶಕ್ತಿಯನ್ನು ಕೊಟ್ಟಿರೋದಿದೆ. ಹಾಗಾಗಿ ಸ್ವಾಮೀಜಿಗಳ ನೇತೃತ್ವ, ಆಶೀರ್ವಾದದಿಂದ ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಬೇಕು ಬೇಡಿಕೆಗಳನ್ನು ಬಲವಾಗಿ ಸಮಾಜದ ಮುಂದೆ, ಸರ್ಕಾರಗಳ ಮುಂದೆ ಹೇಳುವಂತಹ ಈ ವ್ಯವಸ್ಥೆಗೆ ನಾವೆಲ್ಲ ಜಾಗೃತವಾಗಿ ಇರಬೇಕು ಅನ್ನೋದನ್ನು ಕೇಳ್ಕೊಳ್ತೀನಿ. ಸಂಘಟಕರು ಇಷ್ಟು ಒಳ್ಳೆಯ ಪ್ರಯತ್ನವನ್ನು ಮಾಡಿರೋದಕ್ಕೆ, ರ್ಯಾಲಿಗಳ ದೃಶ್ಯವನ್ನೆಲ್ಲ ಕೇಳ್ತಾ ಇದ್ದೆ ನಾನು. ಇಡೀ ತಾಲೂಕಿನಿಂದ ಅದ್ಭುತವಾಗಿ ಜನಸಮೂಹ ಇಲ್ಲಿ ಸೇರಿದೆ. ಹಾಗಾಗಿ ಎಲ್ಲ ಕಡೆಯಿಂದ ನಾವು ಇಲ್ಲಿ ಸೇರಿ ಇದನ್ನು ಯಶಸ್ವಿಗೊಳಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ನಾವಿಲ್ಲಿ ಸೇರಿರುವಂಥದ್ದು ನಮ್ಮ ಜಿಲ್ಲೆಗೆ ಬಂದಂತಹ 3 ಪ್ರಮುಖ ಯೋಜನೆಗಳನ್ನು ವಿರೋಧಿಸೋದಕ್ಕೆ. ನಾವು ಅಘನಾಶಿನಿ ಭಾಗದಲ್ಲಿ ಇಲ್ಲಿ ಸೇರಿದ್ದೇವೆ. ಯಾಕೆಂದರೆ ಈ ನಮ್ಮ ಅಘನಾಶಿನಿಯನ್ನು ಇನ್ನೆಲ್ಲೋ ತೆಗೆದುಕೊಂಡು ಹೋಗಿ ನಮ್ಮನ್ನು ಇಲ್ಲಿ ಒಂದು ಮರಳು ಭೂಮಿಯನ್ನಾಗಿಸುವಂತಹ ಸ್ಥಿತಿ ಬರಬಾರದು ಅನ್ನೋ ಹಿನ್ನೆಲೆಯಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಅದೇ ರೀತಿ ಬೇಡ್ತಿ ಯೋಜನೆಯ ಬಗ್ಗೆ ಸಹ ಧ್ವನಿ
ಇವತ್ತು ಬಲಗೊಂಡಿದೆ. ಆ ಯೋಜನೆ ಸಹ ಕಣ್ಣು ಮುಂದೆ ಇದೆ. ಶರಾವತಿ ನದಿ ತಿರುವು ಯೋಜನೆ ಹೊನ್ನಾವರದಲ್ಲಿ, ಅದು ಸಹ ನಮ್ಮ ಕಣ್ಣು ಮುಂದೆ ಇದೆ. 3 ಯೋಜನೆಗಳು ಏಕಕಾಲಕ್ಕೆ ನಮ್ಮ ಜಿಲ್ಲೆಗೆ ಅಪ್ಪಳಿಸಿದೆ. ಇದು ನಮ್ಮ ಜಿಲ್ಲೆಯ ಜನರ ನಿರಂತರವಾದ ಹೋರಾಟದ ಪ್ರಯತ್ನ. ನಮ್ಮ ಜಿಲ್ಲೆ ಪರಿಸರ, ಇಲ್ಲಿಯ ಅರಣ್ಯ, ಇಲ್ಲಿಯ ವೈವಿಧ್ಯ ಇದೆಲ್ಲವೂ ಉಳ್ಕೊಂಡಿದೆ. ಇಷ್ಟಾದರೂ ಈ 3 ಯೋಜನೆಗಳು ನಮ್ಮ ಜಿಲ್ಲೆಗೆ ಬಂದರೆ ನಮ್ಮ ಜಿಲ್ಲೆ ಇನ್ನಷ್ಟು ಹೆಚ್ಚು ಅಪಾಯವನ್ನು ಎದುರಿಸಿ ಮುಂದಿನ ಪೀಳಿಗೆಗಳಿಗೆ ಬಹಳ ದೊಡ್ಡ ಒಂದು ತೊಂದರೆ ಆಗೋದ್ರೊಳಗೆ ಯಾವುದೇ ಅನುಮಾನ ಇಲ್ಲದೆ ಇರುವಂಥ ಸ್ಥಿತಿ ನಿರ್ಮಾಣ ಆಗತ್ತೆ. ಹಾಗಾಗಿ ನಾವು ಹಿಂದೆ ಹೇಗೆ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಇದರ ಪ್ರಾಮುಖ್ಯತೆಯನ್ನು ಮನವರಿಕೆ ಮಾಡಿ ಯೋಜನೆಗಳನ್ನು ನಿಲ್ಲಿಸೋದಕ್ಕೆ ನಮಗೆ ಸಾಧ್ಯ ಆಗಿದೆಯೋ, ಮತ್ತೆ ಅದೇ ದಾರಿಯಲ್ಲಿ ನಾವು ಮುನ್ನಡಿಬೇಕಾಗಿದೆ. ಅದಕ್ಕೆ ಈ ರೀತಿಯ ಜನ ಸಂಘಟಿತವಾಗುವಂಥ, ಜನ ಜಾಗೃತರಾಗುವಂಥ ಪ್ರಯತ್ನಗಳು ಅದು ಬಲವಾಗಿ ನಡೀಬೇಕು. ಅದು ಪ್ರಾರಂಭ ಆಗಿರೋದಕ್ಕೆ ನಾನು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ಅದರ ಪದಾಧಿಕಾರಿಗಳಿಗೆಲ್ಲರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಬಂಧುಗಳೇ, ನಮ್ಮ ಪಶ್ಚಿಮ ಘಟ್ಟದ ವೈವಿಧ್ಯತೆಗಳು ಈಗಾಗಲೇ ಇಲ್ಲಿ ಉಲ್ಲೇಖ ಆಗಿದೆ, ಮತ್ತೆ ನಾನು ಅದನ್ನೇ ಹೇಳೋದಕ್ಕೆ ಬಯಸೋದಿಲ್ಲ. ಒಂದು ಸುಸಂಸ್ಕೃತವಾದಂಥ, ಸಂಸ್ಕಾರಯುತವಾದಂಥ ಜನಸಮೂಹ ಇಡೀ ಜಿಲ್ಲೆಯಲ್ಲಿದೆ. 10 ಹಲವು ಸಾಮಾಜಿಕ ವೈವಿಧ್ಯತೆಯ ಜನಜೀವನ ಇಲ್ಲಿದೆ. ಈ ಎಲ್ಲ ವಿಶೇಷತೆಗಳು ಇದು ಉಳಿಬೇಕು. ಅದಕ್ಕೋಸ್ಕರವಾಗಿ ನಾವು ಸಾಮಾಜಿಕವಾಗಿ ಮನುಷ್ಯ ಸಹಜವಾಗಿ ಇರುವಂಥವ್ರು ಒಂದು ಕಡೆ ಆದರೆ, ಪ್ರಾಣಿಗಳಲ್ಲಿ, ಇಲ್ಲಿಯ ವನಸ್ಪತಿಗಳಲ್ಲಿ, ಗಿಡ ಮರಗಳಲ್ಲಿ ಎಲ್ಲದರೊಳಗೂ ವೈಶಿಷ್ಟ್ಯತೆಗಳಿದೆ. ಇಲ್ಲಿಯ ನದಿ ತೊರೆಗಳಲ್ಲಿ, ಕೆರೆಗಳಲ್ಲಿ ಎಲ್ಲವೂ ವೈಶಿಷ್ಟ್ಯತೆಗಳಿದ್ದೇ ಇದೆ. ಹಾಗಾಗಿ ಇದರ ವೈವಿಧ್ಯತೆಯ ಸ್ಪಷ್ಟತೆ ನಮಗೆ ಗೊತ್ತಿದೆ. ನಮ್ಮ ಹಿರಿಯರು ಅನೇಕರು ಅಧ್ಯಯನ ಮಾಡಿದ್ದಾರೆ. ಸ್ನೇಹಿತರು, ನಾವು ಅದನ್ನು ಮನವರಿಕೆ ಮಾಡಿಕೊಂಡು ಅದನ್ನು ಉಳಿಸೋದಕ್ಕೆ ನಾವು ವಿಶೇಷವಾದಂಥ ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು. ಬಂಧುಗಳೇ, ಈಗ ಈ 3 ಯೋಜನೆ, ಬೇಡ್ತಿ, ಅಘನಾಶಿನಿ, ಶರಾವತಿ ಯೋಜನೆ ನಿಲ್ಲಬೇಕು. ಈ ಮಾತನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಒಂದು ನಿಯೋಗದಲ್ಲಿ ನಾವೆಲ್ಲ ಹೋಗಿ ನಾವು ಅದನ್ನು ಹೇಳಿದ್ದೇವೆ. ಅದನ್ನು ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ನಾನು ಮುಂದೆ ಸರ್ಕಾರದ ನಿಲುವನ್ನು ತಿಳಿಸ್ತೀವಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಸಂಸದನಾಗಿ, ನಿಮ್ಮ ಪ್ರತಿನಿಧಿಯಾಗಿ ನಾನು ಪೂಜ್ಯ ಸ್ವಾಮೀಜಿಯವರಿಗೆ, ಅನಂತ ಸರ್ ಅವರಿಗೆ ನಾನು ಹೇಳಿದ್ದೇನೆ, ದೆಹಲಿಗೆ ಯಾವಾಗ ಬರ್ತೀರಿ ಅಂತ ಹೇಳಿ, ದೆಹಲಿಯಲ್ಲಿ ಯಾರನ್ನ ಭೇಟಿ ಮಾಡಬೇಕು ಅಂತ ನೀವು ಅಪೇಕ್ಷಿಸ್ತೀರೋ ಅವ್ರನ್ನೆಲ್ಲರನ್ನೂ ಭೇಟಿ ಮಾಡಿಸುವಂಥ ಜವಾಬ್ದಾರಿ ಸಂಸದನಾಗಿ ನಂದು. ಮತ್ತು ಕೇಂದ್ರ ಸರ್ಕಾರದಲ್ಲಿ ಈ ಯೋಜನೆಗಳ ಇದರ ದುಷ್ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನಿಸೋಣ ಮಾತನ್ನು ಹೇಳಿದ್ದೇನೆ. ಇಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಇಲ್ಲಿ ಸಮಾನವಾಗಿ ಜವಾಬ್ದಾರಿ ಇದೆ. ಕೇಂದ್ರದಲ್ಲಿ ಮಾಡಿರೋ ಯೋಜನೆಯನ್ನು ರಾಜ್ಯಕ್ಕೆ ಕೇಳ್ತಾರೆ, ರಾಜ್ಯದಲ್ಲಿ ಬೇಕು ಬೇಡ ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ರಾಜ್ಯದಲ್ಲಿ ಮಾಡಿರೋ ಯೋಜನೆಯನ್ನು ಕೇಂದ್ರಕ್ಕೆ ಹೇಳ್ತಾರೆ, ಕೇಂದ್ರದಲ್ಲಿ ಅದರ ನಿಲುವನ್ನು ಹೇಳಬೇಕಾಗತ್ತೆ. ನಾವು ಒಂದು ಸಂವಿಧಾನದ ಅಡಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಒಂದು ವ್ಯಾಪ್ತಿಯಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ನಮ್ಮ ಮೇಲಿನ ಒಂದು ಸಮಾನವಾದ ಜವಾಬ್ದಾರಿ ಏನಿದೆ, ಈ ಜವಾಬ್ದಾರಿಯನ್ನು ನಾವೆಲ್ಲರೂ ಒಟ್ಟಾಗಿ ನಿರ್ವಹಿಸುವಂಥ ಒಂದು ವಾತಾವರಣವನ್ನು ಮುಂದುವರಿಸಬೇಕಂತ ಅಗತ್ಯತೆ ಇದ್ದೇ ಇದೆ. ನಾನು ಈ ಸಂದರ್ಭದಲ್ಲಿ ಈಗಾಗಲೇ ಉಲ್ಲೇಖ ಆಗಿರುವಂತೆ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ರೂಪಿತಗೊಂಡಿದೆ. ಅದರೊಳಗೆ ಬಹಳ ಮೊದಲನೇದಾಗಿ ನಮ್ಮ ಸಂಘಟನೆ, ನಮ್ಮ ಜನಜಾಗೃತಿಯ ಪ್ರಯತ್ನ ಇದು ಈಗಾಗಲೇ ವಿವಿಧ ಹಂತದಲ್ಲಿ ನಡೆದಿದೆ. ಮಂಚಿಕೆರೆ ಸಭೆಯಲ್ಲಿ ಸಹ ನಾನು ಭಾಗಿಯಾಗಿದ್ದೆ. ಬೇರೆ ಬೇರೆ ಕಡೆಯಲ್ಲಿ ನಿರಂತರವಾಗಿ ಇದರ ಸಮಾಲೋಚನೆಗಳು ನಡೀತಾನೇ ಇದೆ. ನಾವು ಜನಜಾಗೃತಿಯನ್ನು ಮಾಡಬೇಕು, ಜನ ಸಂಘಟನೆಯನ್ನು ಮಾಡಬೇಕು. ಅದರಲ್ಲೇ ಪರಿಹಾರ ಇರೋದು. ಹಾಗಾಗಿ ಇದು ನಿರಂತರವಾಗಿ ನಡಿಬೇಕು. ಈಗ ಅನಂತ ಸರ್ ಹೇಳದಂತೆ ಆ ನಿರ್ಣಯಗಳನ್ನು ಮಾಡಿ ಕಳಿಸ್ಬೇಕು. ಮುಂದೆ ಯಾವ ರೀತಿಯ ಕಾರ್ಯಕ್ರಮ ಇದೆಯೋ, ಅದಕ್ಕೆ ಹೋರಾಟಗಳಿದೆಯೋ ಅದಕ್ಕೆ ಭಾಗವಹಿಸಬೇಕು. ನಮ್ಮ ಧ್ವನಿಯನ್ನು ನಾವು ಸ್ಪಷ್ಟವಾಗಿ ತಿಳಿಸ್ಬೇಕು. ಅದಕ್ಕೆ ಜನಜಾಗೃತಿ, ಜನ ಸಂಘಟನೆ ನಮ್ಮದು ಮುಂದುವರಿಬೇಕು. ಎರಡನೇದಾಗಿ ವೈಜ್ಞಾನಿಕವಾಗಿ ವಿರೋಧಿಸುವಂಥ ಅಂಶಗಳ ಬಗ್ಗೆ ಸಹ ಚರ್ಚಿಸೋದಕ್ಕೆ ಈಗಾಗಲೇ ಪ್ರಯತ್ನಗಳು ಪ್ರಾರಂಭ ಆಗಿದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ
ಶರಾವತಿಯ ಬಗ್ಗೆ, ಬೇಡ್ತಿ ಅಘನಾಶಿನಿಯ ಬಗ್ಗೆ ವೈಜ್ಞಾನಿಕವಾಗಿ ವಿರೋಧಿಸುವಂಥ ಕಾರಣಗಳನ್ನೆಲ್ಲ ಪಟ್ಟಿ ಮಾಡ್ತಾ ಇದೆ. ನಾವು ಕೇವಲ ಮೇಲ್ನೋಟದ ವಿರೋಧದಿಂದ ವಿಜ್ಞಾನಿಗಳ ಅಧಿಕಾರಿಗಳ ಮಟ್ಟದಲ್ಲಿ ಪರಿಹಾರ ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ವಿರೋಧಿಸುವಂಥದ್ದಕ್ಕೆ ಸಹ ನಾವು ಸಿದ್ಧರಾಗ್ತಾ ಇರುವಂಥದ್ದು ಅಗತ್ಯ ಇದೆ. ಆ ಪ್ರಯತ್ನಗಳು ನಡೆದೇ ಇದೆ. ಇನ್ನು ಮೂರನೇದಾಗಿ, ಕಾನೂನಿನ ಪ್ರಕಾರ ನಾವು ನಿಲ್ಲಿಸೋದಕ್ಕೆ ನಮಗೆ ಅವಕಾಶಗಳಿದೆ. ಇವತ್ತು ಅನೇಕ ಕಾಯ್ದೆ ಕಾನೂನುಗಳು ಬಂದು ಈ ರೀತಿಯ ಯೋಜನೆಗಳು ಮಾಡೋದು ಸರಳ ಅಲ್ಲ ಅನ್ನುವಂಥದ್ದು ಎಲ್ಲರಿಗೂ ಮನವರಿಕೆ ಆಗಿದೆ. ಆದರೆ ನಾವು ಇಂತಹ ಕಾನೂನು ಇದೆ, ಇದರ ಅಡಿಯಲ್ಲಿ ಇದು ಬರುತ್ತೆ ಬರೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಬೇಕಾದಂತಹ ಕಾನೂನಿನ ಒಂದು ಹೋರಾಟವನ್ನು ಸಹ ನಾವು ರೂಪಿಸ್ಕೊಳ್ಬೇಕಾದಂತಹ ಅಗತ್ಯತೆಗಳಿದೆ. ಇದೆಲ್ಲದಕ್ಕೂ ಪ್ರಯತ್ನ ಆಗ್ತಾ ಇದೆ. ಅದನ್ನು ಮತ್ತೊಮ್ಮೆ ಉಲ್ಲೇಖಿಸ್ತೀನಿ. ಅದರ ಜೊತೆಯಲ್ಲಿ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳು ಇದಾಗಲೇಬೇಕು ಎಲ್ಲ ಹಂತದಲ್ಲಿ. ಹಾಗಾಗಿ ಇದನ್ನೆಲ್ಲವನ್ನು ಒಟ್ಟಾಗಿ ಮಾಡುವಂತಹ ನಿರ್ಣಯ ನಮ್ಮೆಲ್ಲರದು ಆಗಬೇಕು ಅನ್ನುವಂತಹ ಮಾತನ್ನು ನಾನು ಹೇಳ್ತೇನೆ. ಬಂಧುಗಳೇ, ನಮ್ಮ ಜಿಲ್ಲೆ ನಿರಂತರವಾಗಿ ತ್ಯಾಗ ಮಾಡಿದೆ. 6-8 ಡ್ಯಾಮ್ಗಳ ಮೂಲಕ ಈಗಲೇ ಕರೆಂಟ್ ಕೊಡ್ತಾ ಇದೆ. ಈಗ ಕೈಗಾದಿಂದ ಹಿಡಿದು ಸೀಬರ್ಡ್ದಿಂದ ಹಿಡಿದು ಅನೇಕ ಯೋಜನೆಗಳು ಈಗಾಗಲೇ ನಮ್ಮ ಜಿಲ್ಲೆಗೆ ಬಂದಿದೆ. ನಮ್ಮ ಜಿಲ್ಲೆಯ ಜನ ತ್ಯಾಗ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಜನ ಇಲ್ಲಿ ನಿರಾಶ್ರಿತರಾಗಿದ್ದಾರೆ, ಅದರ ಕಷ್ಟವನ್ನು ಅನುಭವಿಸಿದ್ದಾರೆ. ನಾವು ಅದನ್ನೆಲ್ಲ ನೋಡಿದ್ದೇವೆ, ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ಅದರ ಕಷ್ಟ ಸುಖಗಳನ್ನು. ಹಾಗಾಗಿ ನಮ್ಮ ಜಿಲ್ಲೆಗೆ ಮತ್ತೆ ಮತ್ತೆ ಈ ರೀತಿಯ ಯೋಜನೆಗಳು ಬಂದು ನಮ್ಮ ಜಿಲ್ಲೆಯ ಜನ ಇವರು ಸುಸಂಸ್ಕೃತ ಜನ, ಹಾಗಾಗಿ ಇವರು ಹೋರಾಟ ಮಾಡೋರಲ್ಲ, ಇವರು ಸರ್ಕಾರದ ಮೇಲಿನಿಂದ ಹಾಕಿದರೆ ಇವರು ಒಪ್ಕೊಳ್ಬಹುದು ಅನ್ನುವಂಥ ಮನೋಭಾವನೆ ಇದ್ದರೆ ಈ ಸಮಾವೇಶ ಅದು ಸುಳ್ಳು ಅಂತ ತೋರಿಸಿದೆ. ಈ ಸಮಾವೇಶದ ಮೂಲಕ ನಮ್ಮ ಧ್ವನಿಯನ್ನು ನಾವು ಸರ್ಕಾರಗಳಿಗೆ ಕೇಳಿಸುವಂತೆ ಮಾಡಿರುವಂಥದ್ದಿದೆ. ಬಂಧುಗಳೇ, ಅಭಿವೃದ್ಧಿ ಆಗಲೇಬೇಕು. ಅಭಿವೃದ್ಧಿಗೂ ಮತ್ತು ಪರಿಸರದ ಒಂದು ವಿಷಯಕ್ಕೂ ಬಹಳ ಒಂದು ಅನ್ಯೋನ್ಯವಾದಂಥ ಸಂಬಂಧಗಳು ಇದ್ದೇ ಇದೆ. ಅಭಿವೃದ್ಧಿ ಆಗಬೇಕು, ಆದರೆ ಅಭಿವೃದ್ಧಿಯ ಜೊತೆಯಲ್ಲಿ ಪರಿಸರ ರಕ್ಷಣೆ ನಮ್ಮ ಆದ್ಯತೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಾನು ಸಂಸದ್ನಾಗಿ ಪಾರ್ಲಿಮೆಂಟ್ನಲ್ಲೂ ಮಾತನಾಡಿದ್ದೀನಿ, ರಾಜ್ಯ ಸರ್ಕಾರದಲ್ಲೂ ಅನೇಕ ಬಾರಿಗೆ ಮಾತನಾಡಿದ್ದೀವಿ. ಈಗಲೂ ಅದನ್ನೇ ಮೊನ್ನೆ ಎಲ್ಲ ಕಡೆಗೂ ಹೇಳಿದ್ದೇವೆ. ನಮ್ಮ ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆಗಬೇಕು. ನಮ್ಮ ಜಿಲ್ಲೆಗೆ ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂತಿದೆ, ಒಂದು ಒತ್ತಡವನ್ನು ತಡ್ಕೊಳ್ಳುವಂಥ ಶಕ್ತಿ ಇನ್ನೆಷ್ಟಿದೆ ನಮ್ಮ ಜಿಲ್ಲೆಗೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಬೇಕು. ನಮಗೆ ಒಂದು ಈ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆದ ಹೊರತು ಯಾವುದೇ ಯೋಜನೆಗಳು ನಮ್ಮ ಜಿಲ್ಲೆಗೆ ಬರಬಾರ್ದು ಅನ್ನುವಂಥ ಒಕ್ಕೋರಿನ ಮಾತು ನಮ್ದು ಆಗಬೇಕು. ಬರಬಾರ್ದು ಯಾವ ಯೋಜನೆಗಳು, ಧಾರಣಾ ಸಾಮರ್ಥ್ಯದ ಅಧ್ಯಯನ ಆಗಲಿ. ಧಾರಣಾ ಸಾಮರ್ಥ್ಯದ ಅಧ್ಯಯನ ಹಲವು ಮುಖದಲ್ಲಿ ಅದು ನಡೆಯುತ್ತೆ. ಅದನ್ನು ನಡೆಸಲಿ ತಜ್ಞರು, ವಿಜ್ಞಾನಿಗಳು. ಅದರ ಆಧಾರದಲ್ಲಿ ಮುಂದೆ ನಾವು ಏನು ಮಾಡಬೇಕು, ಏನು ಬೇಡ ಅನ್ನೋದನ್ನು ಯೋಚಿಸೋದಕ್ಕೆ ನಮಗೆ ಅವಕಾಶ ಇದ್ದೇ ಇದೆ. ಅದಾದ ಹೊರತು ಯಾವುದೇ ಯೋಜನೆಗಳು ಹೀಗೆ ಬರಬಾರ್ದು ಅನ್ನುವಂಥ ಮಾತನ್ನು ಸಹ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಮತ್ತೆ ಈ ಸಮಾವೇಶದ ಮೂಲಕ ಅದನ್ನು ನಾನು ನಿಮ್ಮ ಎದುರುಗಡೆಯಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಅಂತಿಮವಾಗಿ ನಿಮ್ಮಲ್ಲಿ ಮಾತನಾಡೋದಿಷ್ಟೇ, ನಾವೆಲ್ಲ ಸಂಘಟಿತರಾಗಿರಬೇಕು, ಜಾಗೃತರಾಗಿರಬೇಕು. ಪೂಜ್ಯ ಸ್ವಾಮೀಜಿಯವರು, ಈ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯವರು ಯಾವಾಗ ನಿಮ್ಮನ್ನೆಲ್ಲ ಕರೀತಾರೋ ಆವಾಗ ನೀವೆಲ್ಲರೂ ಹೋರಾಟಕ್ಕೆ ಸಿದ್ಧರಾಗಿ ಅಣಿಯಾಗಿ ಬರಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿಯವರು ಆಗಮನ ಆಗ್ತಾ ಇದೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.